ನಮ್ಮ ಕಾಡು, ನಮ್ಮ ಊರು, ನಮ್ಮ ಅಪ್ಪಾಜಿ ಅಂತ ಹೇಳಿದ್ರೆ ಹೊರತು ಅವ್ರ ಜಾತಿ ಅಂತ ಯಾವಾಗಾರ ಹೇಳಿದ್ರ ಇಲ್ವಲ್ಲ. ಸೊ ನೀವು ಯಾಕೆ ಅದನ್ನು ಫಾಲೋ ಮಾಡೋರು? ಇಂಥ ರಾಜ್ಕುಮಾರ್ನ ಮಹಾನ್ ಭಕ್ತರು, ರಾಜ್ಕುಮಾರ್ ಬಗ್ಗೆ ಅಷ್ಟೊಂದು ಅಭಿಮಾನ ಇರೋರು, ಕನ್ನಡ ಸಿನಿಮಾನ ಅಷ್ಟೇ ಪ್ರೀತಿಸಿ, ರಾಜ್ಕುಮಾರ್ ಪ್ರೀತಿಸೋಷ್ಟು. ಶಾಕುಂತಲೆ ದುಷ್ಯಂತ ಎಲ್ಲ ನಾನು ಒಂದು ಕಡೆ ನೋಡಿದೆ, ಶಾಕುಂತಲೆ ದುಷ್ಯಂತ ಅಭಿಯ ತಮ್ಮೆ ಅಂತ ಆಡ್ತಾರೆ, ರಾಜ್ಕುಮಾರ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಬೇರೆಯವ್ರು ಮಾಡಿದ್ರೆ ಸರಿ ಇದಕ್ಕೇನು ಮಾಡೋಣ ಅಂತ ಎಲ್ಲ ಲೇಟೆಸ್ಟ್ ಸಿನಿಮಾ ಸಾಂಗ್ಸ್ ಹಾಕ್ಬಿಟ್ಟು ಒಂದು ಶಾಕುಂತಲೆ ದುಷ್ಯಂತ ಮಾಡಿ ಲೇಟೆಸ್ಟ್ ನೋಡ್ತಾ ನೋಡ್ತಾ ಅದು ಶಾಕುಂತಲೆ ದುಷ್ಯಂತ ನೋಡಿ ಹೇಳೋದು ಆ ಥರ. ಆಮೇಲೆ ಯಾರು ನೀನು, ಯಾವ ಊರಿನ ರಾಜ, ನಾನೇ ರಾಜಕುಮಾರ್, ಈ ತರ ಸಾಂಗುದು ಒಂದು 25 ಸಾಂಗ್ ಒಟ್ಟಿಗೆ ಮಾಡಿದಾಗ ಅದನ್ನ ಶಾಕುಂತಲೆ ದುಷ್ಯಂತ ವಿಲ್ ಬಿ ಫುಲ್ಫಿಲ್ಡ್. ಆ ಥರದ್ದು ಏನೋ ಹೊಸದು, ನೀವು ಅಪ್ ಟು ಡೇಟ್ ಜನಗಳ ಜೊತೆ ಇರಬೇಕು. ನೀವು ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಸ್ಕ್ರಿಪ್ಟ್ ಬೇಕೇ ಬೇಕಾ? ಒಂದು 25,000 ರೂಪಾಯಿ ಬಿಡೆ, ಏನು ಅಲ್ಲ, ವೆರಿ ಚೀಪ್. ನೀವು ಹಳೆ ಕಾಲಕ್ಕೆ 25,000 ಕೊಡ್ತೀರಾ ಸ್ಕ್ರಿಪ್ಟ್ಗೆ, ಅವ್ನ ಜೀವನ ಮಾಡೋದನ್ನ. ಅದಾದ್ಮೇಲೆ ನೀವು ಒಂದು ಡೈಲಾಗ್ ಬರೆಸ್ತೀರ, ಒಂದು 4 ಹುಡುಗರನ್ನ ಒಂದು ರೂಮಲ್ಲಿ ಇರಿಸ್ಬಿಟ್ಟು ಅವ್ರಿಗೆ ಒಂದು 20 ದಿವಸ ಊಟ ಹಾಕ್ಬಿಟ್ಟು ಒಂದು 20,000 ಪೇಮೆಂಟ್ ಮಾಡ್ತೀರಾ, ಅವ್ರಿಗೆ ಬದುಕು ಕೊಟ್ರ ನೀವು. ಅದಾದ್ಮೇಲೆ ಒಬ್ಬ ಕ್ಯಾಮ್ರಾಮನ್ ಕರೀತೀರಾ. ಒಂದು ಸಿನಿಮಾದಿಂದ ಎಷ್ಟು ಜನದ ಜೀವನ ನಡೀತಾ ಇದೆ. ವಾಪಸ್ ಇವತ್ತಿಲ್ಲ ನಾಳೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ದುಡ್ಡು ಮಾಡುತ್ತೆ. ಇವತ್ತು ನೀವು 5 ಕೋಟಿ ಹಾಕ್ಬಿಟ್ಟು ದುಡ್ಡು ಬಂದಿಲ್ಲ ಅಂದರೆ ನಾಳೆ ನೀವು 1 ಕೋಟಿಗೆ ಸಿನಿಮಾ ಮಾಡಿ 50 ಬರ್ತದಲ್ಲ, ಆಗ ಟಿವಿಯಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀರಾ ಯಾರಾದರೂ, ಸರ್ ನಾನು 1 ಕೋಟಿ ಹಾಕಿದ್ದು ನನಗೆ 50 ಕೋಟಿ ಬಂತು, ಯಾರು ಹೇಳಲ್ಲ, ಬಾಯಿ ಮುಚ್ಕೊಂಡಿದೆ. ಅದು ಪರವಾಗಿಲ್ಲ ಸರ್, ಸ್ವಲ್ಪ ಬಂತು, ಬಟ್ ಕೆಲವು ಎಲ್ಲ ದುಡ್ಡು ನಮಗೆ ಬರಲಿಲ್ಲ. ಯಾರು ಒಬ್ರು ಸ್ಯಾಟಿಸ್ಫೈ ಹೇಳೋರ? ನೀವು 4 ಜನಕ್ಕೆ ಊಟ ಹಾಕಿದ್ದೀರಾ, ಸಿನಿಮಾ ತೆಗೆದಿದ್ದೀರಾ, ಭಾಳಷ್ಟು ಚಿಂತನೆ ಮಾಡಿದ್ದೀರಾ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಏನೇನು ಯೋಚನೆ ಮಾಡಿದ್ದೀರಾ. ನನ್ನ ಪ್ರಕಾರ ನಿಮಗೆ ಒಂದು ಫೇಲಿಯರ್ ಪಿಕ್ಚರ್ನ ಯಾರು ಪೈರಸಿ ಮಾಡೋರ? ಸಕ್ಸಸ್ ಪಿಕ್ಚರ್ನೇ ಮಾಡ್ತಾರೆ. ತುಳುನು ನಮ್ಮ ಕನ್ನಡನೇ ಎಂಥ ಬ್ಯೂಟಿಫುಲ್ ಆಗಿ ನಡೀತಾ ಇದೆ, ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ರೆ. ಇಷ್ಟು ಜಾಗ ತುಳುನಾಡು. ಉಪೇಂದ್ರ 2 ಸತಿ ಸಿನಿಮಾ ತೋರಿಸಿದ್ರು, ಅದಾದ್ಮೇಲೆ ಹೇಳಿದ್ರು ಸರ್ ಅದ್ರಲ್ಲಿ 6 ರೀಲ್ ನಿಮ್ದಲ್ಲ, ದಯಾನಂದ್ ಕೈಲಿ ಮಾಡಿದ್ರು. ನನಗೆ ಗೊತ್ತಾಗಿಲ್ಲ, ಇನ್ನು ಯಾವನು ಗೊತ್ತಾಯ್ತದವಾಗ. ಅದೇ ಇರಲಿ ಬಿಡು. ಯಾರ್ಯಾರಿಗೆ ಎಲ್ಲೆಲ್ಲಿ ಇರಬೇಕು, ಬಾಯಿ ಕೊಟ್ಟವನಿಗೆ ಊಟ ಕೊಟ್ಟೆ ಕೊಡ್ತಾನೆ ದೇವರು. ಸುಮ್ಮನೆ ನಾನು ನನ್ನಿಂದ ಏನೂ ಇಲ್ಲ.